ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. ಫಂಡಮೆಂಟಲ್ ಅನಾಲಿಸಿಸ್ ಸೀರೀಸ್ನಲ್ಲಿ ಬಹಳಷ್ಟು ಫಂಡಮೆಂಟಲಿ ಸ್ಟ್ರಾಂಗ್ ಆಗಿರುವಂಥ ಕಂಪನಿಗಳ ಅನಾಲಿಸಿಸ್ ಆಲ್ರೆಡಿ ನಾನು ಮಾಡಿದ್ದೀನಿ. ಆ ವಿಡಿಯೋಸನ್ನು ನೀವು ನೋಡಲಿಲ್ಲ ಅಂದರೆ ಆ ಪ್ಲೇಲಿಸ್ಟ್ನ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅವೈಲೇಬಲ್ ಇರುತ್ತೆ. ಅಲ್ಲಿಂದ ಫಂಡಮೆಂಟಲಿ ಸ್ಟ್ರಾಂಗ್ ಕಂಪನಿಗಳ ಡೀಟೇಲ್ಸನ್ನು ನೀವು ಪಡ್ಕೋಬೋದಾಗುತ್ತೆ. ಈ ಒಂದು ವಿಡಿಯೋದಲ್ಲಿ ಕೂಡ ಒಂದು ಸ್ಮಾಲ್ ಕ್ಯಾಪ್ ಕಂಪನಿಯ ಬಗ್ಗೆ ಕಂಪ್ಲೀಟ್ ಅನಾಲಿಸಿಸನ್ನು ಮಾಡೋಣ. ಈ ವಿಡಿಯೋದಲ್ಲಿ ಕಂಪನಿಯ ಕಂಪ್ಲೀಟ್ ಡೀಟೇಲ್ಸನ್ನು ನಾನು ನಿಮಗೆ ಪ್ರೊವೈಡ್ ಮಾಡ್ತೀನಿ. ಹಾಗೆ ಆ ಕಂಪನಿಯ ಕ್ಲೈಂಟ್ ಬೇಸ್ ಯಾವ ರೀತಿಯಲ್ಲಿದೆ, ಯಾವ ಒಂದು ಬಿಸ್ನೆಸ್ ಸೆಗ್ಮೆಂಟ್ನಲ್ಲಿ ಕಂಪನಿ ಕೆಲಸ ಮಾಡ್ತಿದ್ದಾರೆ, ಕಂಪನಿ ಕೆಲಸ ಮಾಡ್ತಿರುವಂಥ ಇಂಡಸ್ಟ್ರಿಯ ಓವರ್ ವ್ಯೂ ಯಾವ ರೀತಿಯಲ್ಲಿ ಇದೆ, ಕಂಪನಿಯ ಫಂಡಮೆಂಟಲ್ಸ್ ಹಾಗೆ ಫಿನಾನ್ಷಿಯಲ್ ಕಂಡೀಷನ್ಸ್ ಯಾವ ರೀತಿಯಲ್ಲಿ ಇದೆ, ಹಾಗೆ ಅವರ ಫ್ಯೂಚರ್ ಪ್ಲಾನ್ಸ್ ಏನು, ಅದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ನಾನು ನಿಮಗೆ ಕೊಡ್ತೀನಿ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡ್ತಿರುವಂಥ ಸ್ಮಾಲ್ ಕ್ಯಾಪ್ ಕಂಪನಿ ಗ್ರಾವಿಟಾ ಇಂಡಿಯಾ ಲಿಮಿಟೆಡ್ ಆಗಿರುತ್ತೆ. ಗ್ರಾವಿಟಾ ಇಂಡಿಯಾ ಲಿಮಿಟೆಡ್ 1992ರಲ್ಲಿ ಪ್ರಾರಂಭವಾದಂಥ ಒಂದು ನಾನ್ ಫೆರಸ್ ಮೆಟಲ್ ಪ್ರೊಸೆಸಿಂಗ್ ಕಂಪನಿ ಆಗಿರ್ತಾರೆ. ಇವರು ಲೆಡ್ ಮತ್ತು ಅಲ್ಯೂಮಿನಿಯಂ ಸ್ಕ್ರಾಪ್ಸನ್ನು ಕಲೆಕ್ಟ್ ಮಾಡಿ ಆ ಸ್ಕ್ರಾಪ್ಸ್ಗಳನ್ನು ಪ್ರೋಸೆಸ್ ಮಾಡಿ ಅದರಿಂದ ಸೆಕೆಂಡ್ರಿ ಲೆಡ್ ಮತ್ತು ಅಲ್ಯೂಮಿನಿಯಂ ಪ್ರಾಡಕ್ಟ್ಸ್ಗಳನ್ನು ತಯಾರು ಮಾಡುವಂಥ ಒಂದು ಕಂಪನಿ ಆಗಿರ್ತಾರೆ. ಇವರ ಪ್ರೊಸೆಸಿಂಗ್ ಯೂನಿಟ್ ಜೈಪುರ್ ರಾಜಸ್ಥಾನಲ್ಲಿ ನೋಡೋದಕ್ಕೆ ಸಿಗುತ್ತೆ. ಲೆಡ್ ಓರ್, ಲೆಡ್ ಕಾನ್ಸಂಟ್ರೇಟ್ ಹಾಗೆ ಲೆಡ್ ಬ್ಯಾಟರಿ ಸ್ಕ್ರಾಪ್ಸನ್ನು ಹಾಗೆ ಅಲ್ಯೂಮಿನಿಯಂ ಸ್ಕ್ರಾಪ್ಸನ್ನು ಕಂಪನಿ ಕಲೆಕ್ಟ್ ಮಾಡಿ ಅದರಿಂದ ಸೆಕೆಂಡ್ರಿ ಪ್ರಾಡಕ್ಟ್ಸ್ಗಳನ್ನು ಇವರು ತಯಾರು ಮಾಡ್ತಾರೆ. ಕಂಪನಿ ಕೇವಲ ಭಾರತದಲ್ಲಿ ಅಷ್ಟೇ ಅಲ್ಲದೆ USA, ಸಿಂಗಾಪುರ್, ನೆದರ್ಲ್ಯಾಂಡ್, ಶ್ರೀಲಂಕಾ ಈ ರೀತಿಯಲ್ಲಿ ಬಹಳಷ್ಟು ಕಂಟ್ರಿಗಳಲ್ಲಿ ತಮ್ಮ ಪ್ರೊಸೆಸಿಂಗ್ ಯೂನಿಟ್ಸನ್ನು ಹೊಂದಿದ್ದಾರೆ. ರೀಸೆಂಟಾಗಿ ಪ್ಲಾಸ್ಟಿಕ್ ರೀಸೈಕ್ಲಿಂಗ್ ಬಿಸ್ನೆಸ್ಗೆ ಕೂಡ ಎಂಟ್ರಿಯನ್ನು ತಗೊಂಡಿದ್ದಾರೆ. ಎಕ್ಸ್ಪೀರಿಯನ್ಸ್ಡ್ ಪ್ರೊಫೆಷನಲ್ಸ್ಗಳನ್ನು ಬಳಸಿಕೊಂಡು ಪಾಲಿಪ್ರೊಪಿಲಿನ್ ಮತ್ತು PET ಸ್ಕ್ರಾಪ್ಸ್ಗಳಿಂದ ಪ್ಲಾಸ್ಟಿಕ್ ರೀಸೈಕ್ಲಿಂಗ್ ಅನ್ನು ಕೂಡ ಮಾಡ್ತಾರೆ. ಹಾಗೆ ಲಾರ್ಜೆಸ್ಟ್ ಸ್ಕ್ರಾಪ್ ಕಲೆಕ್ಷನ್ ಯೂನಿಟ್ ಅನ್ನು ಕೂಡ ಕಂಪನಿ ಹೊಂದಿದ್ದಾರೆ. 1500ಕ್ಕೂ ಹೆಚ್ಚಿನ ಸ್ಕ್ರಾಪ್ ಕಲೆಕ್ಷನ್ ಟಚ್ ಪಾಯಿಂಟ್ಸ್ಗಳು ನೋಡೋದಕ್ಕೆ ಸಿಗುತ್ತೆ. 2023ರ ಫಿನಾನ್ಷಿಯಲ್ ಇಯರ್ನಲ್ಲಿ 2 ಲಕ್ಷ ಮೆಟ್ರಿಕ್ ಟನ್ ಸ್ಕ್ರಾಪ್ ಅನ್ನು ಕಂಪನಿ ಕಲೆಕ್ಟ್ ಮಾಡಿದ್ದಾರೆ. ಈ ಸ್ಕ್ರಾಪ್ ಕಂಪನಿಯ ಮೇಜರ್ ರಾ ಮೆಟೀರಿಯಲ್ ಆಗಿರುತ್ತೆ. ಸ್ಕ್ರಾಪ್ಸ್ ಅನ್ನ ಬೇರೆ ಬೇರೆ ಇಂಡಸ್ಟ್ರಿಗಳಿಂದ ಕಲೆಕ್ಟ್ ಮಾಡಿ ಅದನ್ನು ಇವರು ಪ್ರೋಸೆಸ್ ಮಾಡ್ತಾರೆ. ಹಾಗೆ ಕಂಪನಿಯ ಸಪ್ಲೈ ಚೈನ್ ಪಾರ್ಟ್ನರ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ರಿಲಯನ್ಸ್ ಇಂಡಸ್ಟ್ರೀಸ್, ಏಷ್ಯನ್ ಪೇಂಟ್ಸ್, ಟಾಟಾ ಬ್ಯಾಟರೀಸ್, ಅಮರ್ ರಾಜಾ ಬ್ಯಾಟರೀಸ್ ಇವರ ಸಪ್ಲೈ ಚೈನ್ ಪಾರ್ಟ್ನರ್ಸ್ ಆಗಿರ್ತಾರೆ. ಇವರ ಇಂಡಸ್ಟ್ರಿನಲ್ಲಿ ಕಲೆಕ್ಟ್ ಆಗುವಂಥ ಸ್ಕ್ರಾಪ್ಸ್ಗಳನ್ನು ಗ್ರಾವಿಟ್ ಇಂಡಿಯಾ ತಮ್ಮ ಸೆಕೆಂಡರಿ ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರಿಂಗ್ಗೆ ಬಳಸ್ಕೋತಾರೆ. ಹಾಗೆ ಕಂಪನಿ ಅತಿ ದೊಡ್ಡ ಸ್ಕ್ರಾಪ್ ಕಲೆಕ್ಷನ್ ಯೂನಿಟ್ ಅನ್ನು ಹೊಂದಿದೆ. ಏಷ್ಯಾದಲ್ಲಿ 1,18,000 ಮೆಟ್ರಿಕ್ ಟನ್ಗೂ ಹೆಚ್ಚಿನ ಸ್ಕ್ರಾಪ್ ಅನ್ನು ಇವರು ಕಲೆಕ್ಟ್ ಮಾಡ್ತಾರೆ. 1000ಕ್ಕೂ ಹೆಚ್ಚಿನ ಟಚ್ ಪಾಯಿಂಟ್ಗಳು ಏಷ್ಯಾದಲ್ಲಿ ನೋಡೋದಕ್ಕೆ ಸಿಗುತ್ತೆ. ಅದೇ ರೀತಿಯಲ್ಲಿ ಆಫ್ರಿಕಾ, ಯುರೋಪ್ ಮತ್ತು ಅಮೆರಿಕಾದಲ್ಲಿ ಕೂಡ ಹೆಚ್ಚಿನ ಒಂದು ಟಚ್ ಪಾಯಿಂಟ್ಸ್ ಇದಾವೆ. ಅಲ್ಲಿ ಕೂಡ ಹೆಚ್ಚಿನ ಅಮೌಂಟ್ನಲ್ಲಿ ಇವರು ಸ್ಕ್ರಾಪ್ಸ್ ಅನ್ನು ಕಲೆಕ್ಟ್ ಮಾಡ್ತಾರೆ. ಹಾಗೆ ಕಂಪನಿ ಒಂದು ಸ್ಟ್ರಾಂಗ್ ಕ್ಲೈಂಟ್ ಬೇಸ್ ಅನ್ನು ಕೂಡ ಹೊಂದಿದೆ. ಇವರೇನು 2 ಲಕ್ಷ ಮೆಟ್ರಿಕ್ ಟನ್ ಸ್ಕ್ರಾಪ್ ಅನ್ನು ಕಲೆಕ್ಟ್ ಮಾಡಿದ್ರು 2023ರ ಫಿನಾನ್ಷಿಯಲ್ ಇಯರ್ನಲ್ಲಿ. ಅದರಿಂದ 1,55,000 ಮೆಟ್ರಿಕ್ ಟನ್ ರೀಸೈಕಲ್ಡ್ ಪ್ರಾಡಕ್ಟ್ಸ್ ಅನ್ನ ಜನರೇಟ್ ಮಾಡಿ ಅದನ್ನ 375ಕ್ಕೂ ಹೆಚ್ಚಿನ ಕಸ್ಟಮರ್ಸ್ಗಳಿಗೆ 38 ಕಂಟ್ರಿಗಳಿಗೆ ಇವರು ಎಕ್ಸ್ಪೋರ್ಟ್ ಮಾಡಿದ್ದಾರೆ. ಏಷ್ಯಾದಲ್ಲಿ ಹೆಚ್ಚಿನ ಒಂದು ಕಸ್ಟಮರ್ ಬೇಸನ್ನು ಕಂಪನಿ ಹೊಂದಿದ್ದಾರೆ. 300ಕ್ಕೂ ಹೆಚ್ಚಿನ ಕಸ್ಟಮರ್ಸ್ಗಳು ಏಷ್ಯಾದಲ್ಲಿ ಇದ್ದರೆ ಸೆಕೆಂಡ್ ಹೈಯೆಸ್ಟ್ ನಮಗೆ ಅಮೆರಿಕಾದಲ್ಲಿ ನೋಡೋದಕ್ಕೆ ಸಿಗುತ್ತೆ. 27 ಕಸ್ಟಮರ್ಸ್ಗಳಿಗೆ ಪ್ರಾಡಕ್ಟ್ಸ್ಗಳನ್ನು ಇವರು ಸಪ್ಲೈ ಮಾಡ್ತಾರೆ. ಯುರೋಪ್ ಮತ್ತು ಆಫ್ರಿಕಾದಲ್ಲಿ ಕೂಡ 20 ಕ್ಲೈಂಟ್ಸ್ಗಳನ್ನು ಕಂಪನಿ ಹೊಂದಿದ್ದಾರೆ. ಇವರ ಕ್ಲೈಂಟ್ ಬೇಸ್ ಕೂಡ ತುಂಬಾನೇ ಸ್ಟ್ರಾಂಗ್ ಆಗಿದೆ. ಪ್ಯಾನಾಸೋನಿಕ್, ಟಾಟಾ ಬ್ಯಾಟರೀಸ್, TVS, ಲುಮಿನೋಸ್ ಈ ರೀತಿಯಲ್ಲಿ ಬಹಳಷ್ಟು ದೊಡ್ಡ ದೊಡ್ಡ ಕ್ಲೈಂಟ್ಸ್ಗಳಿಗೆ ಪ್ರಾಡಕ್ಟ್ಸ್ಗಳನ್ನು ಸಪ್ಲೈ ಮಾಡ್ತಾರೆ. ಕಂಪನಿಯ ಮೇಜರ್ ರೆವೆನ್ಯೂ ಸೋರ್ಸ್ ಲೆಡ್ ಪ್ರೊಸೆಸಿಂಗ್ ಆಗಿರುತ್ತೆ. ಅದರಿಂದ 87% ರೆವೆನ್ಯೂ ಜನರೇಷನ್ ಆದರೆ ಅಲ್ಯೂಮಿನಿಯಂ ಪ್ರೊಸೆಸಿಂಗ್ನಿಂದ 7% ರೆವೆನ್ಯೂ ಜನರೇಷನ್ ಆಗುತ್ತೆ. ಟರ್ನ್ಕಿ ಸೊಲ್ಯೂಷನ್ಸ್ ಮತ್ತು ಪ್ಲಾಸ್ಟಿಕ್ ರೀಸೈಕ್ಲಿಂಗ್ನಿಂದ 4% ರೆವೆನ್ಯೂನ ಇವರು ಜನರೇಟ್ ಮಾಡ್ತಾರೆ. ಹಾಗೆ ಇಂಡಸ್ಟ್ರಿ ಓವರ್ ವ್ಯೂನ ನಾವು ಅಬ್ಸರ್ವ್ ಮಾಡಿದಾಗ 2028ರ ವೇಳೆಗೆ ಭಾರತದಲ್ಲಿ ಈ ಒಂದು ಇಂಡಸ್ಟ್ರಿ $15 ಬಿಲಿಯನ್ ಇಂಡಸ್ಟ್ರಿ ಆಗ್ಬೋದು ಅಂತ ಅನಾಲಿಸ್ಟ್ಗಳು ಎಕ್ಸ್ಪೆಕ್ಟೇಷನ್ ಅನ್ನು ಹೊಂದಿದ್ದಾರೆ. ಸೊ ಬಹಳಷ್ಟು ರೆವಲ್ಯೂಷನ್ ಈ ಒಂದು ಇಂಡಸ್ಟ್ರಿಯಲ್ಲಿ ಆಗ್ತದೆ. ಬಹಳಷ್ಟು ಲೆಡ್ ಮತ್ತು ಅಲ್ಯೂಮಿನಿಯಂ ಯೂಸೇಜ್ ಕೂಡ ನೋಡೋದಕ್ಕೆ ಸಿಗ್ತದೆ. ಇನ್ಫ್ರಾಸ್ಟ್ರಕ್ಚರ್ನಲ್ಲಿ ಡೆವಲಪ್ಮೆಂಟ್ ಆದಷ್ಟು ಕೂಡ ಲೆಡ್ ಮತ್ತು ಅಲ್ಯೂಮಿನಿಯಂನ ಯೂಸೇಜ್ ಕೂಡ ಹೆಚ್ಚಾಗುತ್ತೆ. ಅದರಿಂದ ಹೆಚ್ಚಿನ ಒಂದು ಸ್ಕ್ರಾಪ್ ಕಲೆಕ್ಷನ್ ಕೂಡ ಆಗುತ್ತೆ. ಸ್ಕ್ರಾಪ್ ಕಲೆಕ್ಷನ್ ಹೆಚ್ಚಾದಷ್ಟು ಕೂಡ ಇವರ ಬಿಸ್ನೆಸ್ ಇನ್ನಷ್ಟು ಗ್ರೋ ಆಗ್ತಾ ಹೋಗುತ್ತೆ. ಸೊ ಆದ್ರಿಂದ ಇಂಡಸ್ಟ್ರಿ ಓವರ್ ವ್ಯೂ ಕೂಡ ನಮಗೆ ಸ್ಟ್ರಾಂಗ್ ಆಗಿ ಕಾಣಿಸುತ್ತೆ. ಹಾಗೆ ಈ ಒಂದು ಬಿಸ್ನೆಸ್ ಎಕನಾಮಿಕಲಿ ಬೆನಿಫಿಷಿಯಲ್ ಅಷ್ಟೇ ಅಲ್ಲದೆ ಎನ್ವಿರಾನ್ಮೆಂಟಲಿ ಬೆನಿಫಿಷಿಯಲ್ ಆಗಿರುತ್ತೆ. ಸೊ ಈ ರೀತಿಯಲ್ಲಿ ಸ್ಕ್ರಾಪ್ಗಳನ್ನು ಕಲೆಕ್ಟ್ ಮಾಡಿ ಪ್ರಾಡಕ್ಟ್ಸ್ಗಳನ್ನು ರೀಸೈಕಲ್ ಮಾಡದೇ ಇದ್ರೆ, ಸೊ ಆ ಸ್ಕ್ರಾಪ್ಗಳನ್ನು ಬೇರೆ ಕಂಪನಿಗಳು ನದಿಗಳಲ್ಲಿ ಅಥವಾ ಸಮುದ್ರದಲ್ಲಿ ಮಿಕ್ಸ್ ಮಾಡಿದ್ರೆ ಅದರಿಂದ ಎನ್ವಿರಾನ್ಮೆಂಟಲ್ ಪ್ರಾಬ್ಲಮ್ಸ್ ಕೂಡ ಆಗುತ್ತೆ. ಅದರ ಬದಲಾಗಿ ಕಂಪನಿ ಆ ಸ್ಕ್ರಾಪ್ಸನ್ನು ಕಲೆಕ್ಟ್ ಮಾಡಿ ಅದರಿಂದ ಸೆಕೆಂಡರಿ ಮೆಟಲ್ ಪ್ರಾಡಕ್ಟ್ಸ್ಗಳನ್ನು ತಯಾರು ಮಾಡ್ತಿದ್ದಾರೆ. ಖಂಡಿತವಾಗ್ಲೂ ಇದು ಎನ್ವಿರಾನ್ಮೆಂಟಲಿ ಕೂಡ ಬೆನಿಫಿಷಿಯಲ್ ಆಗಿರುತ್ತೆ. ಗ್ರಾವಿಟಾ ಇಂಡಿಯಾದ ಫಂಡಮೆಂಟಲ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ 7,000 ಕೋಟಿಯ ಮಾರ್ಕೆಟ್ ಕ್ಯಾಪ್ ಹೊಂದಿರುವಂಥ ಕಂಪನಿ ಆಗಿರುತ್ತೆ. ಇದೊಂದು ಸ್ಮಾಲ್ ಕ್ಯಾಪ್ನ ಕಂಪನಿ. 1048ರ ಪ್ರೈಸ್ನಲ್ಲಿ ಟ್ರೇಡ್ ಆಗ್ತದೆ. 52 ವೀಕ್ ಹೈ 1167. ಸೊ ಈ ಒಂದು ಪ್ರೈಸನ್ನು ರೀಸೆಂಟಾಗಿ ಕಂಪನಿ ಟಚ್ ಮಾಡಿತ್ತು. ಹಾಗೆ 52 ವೀಕ್ ಲೋ ನಮಗೆ $400 ನೋಡೋದಕ್ಕೆ ಸಿಗುತ್ತೆ.
ಕಂಪನಿಯ ಪಿ 32ರ ಅರೌಂಡಲ್ಲಿ ನೋಡೋದಕ್ಕೆ ಸಿಕ್ಕಿದ್ರೆ ಇಂಡಸ್ಟ್ರಿ ಪಿ 30 ಆಗಿರುತ್ತೆ. ಸೊ ಒಳ್ಳೆ ಒಂದು ವ್ಯಾಲ್ಯೂಯೇಷನ್ ಅಲ್ಲಿ ಕಂಪನಿ ಈಗ ಟ್ರೇಡ್ ಆಗ್ತಿದೆ. ಒಂದು ಚೀಪ್ ವ್ಯಾಲ್ಯೂಯೇಷನ್ ಅಂತ ಹೇಳೋದಕ್ಕೆ ಆಗೋದಿಲ್ಲ, ಅದೇ ರೀತಿಯಲ್ಲಿ ಒಂದು ಎಕ್ಸ್ಪೆನ್ಸಿವ್ ವ್ಯಾಲ್ಯೂಯೇಷನ್ ಕೂಡ ಆಗಿಲ್ಲ. ಇಂಡಸ್ಟ್ರಿ ಪಿ ಏನಿದೆ ಅದೇ ಒಂದು ಪಿ ಯಲ್ಲಿ ಕಂಪನಿ ಟ್ರೇಡ್ ಆಗ್ತಿದೆ. ಬುಕ್ ವ್ಯಾಲ್ಯೂ 97 ರೂಪಾಯಿ ನೋಡೋದಕ್ಕೆ ಸಿಗುತ್ತೆ. ಸೊ ಬುಕ್ ವ್ಯಾಲ್ಯೂ ಬೇಸಿಸ್ ಮೇಲೆ ಅಬ್ಸರ್ವ್ ಮಾಡಿದಾಗ ಕಂಪನಿಯ ಪ್ರೈಸ್ ತುಂಬಾನೇ ಜಂಪ್ ಆಗಿದೆ. ಬಟ್ ಅಷ್ಟೇ ಒಳ್ಳೆ ರಿಟರ್ನ್ಸ್ ಅನ್ನ ಕಂಪನಿ ಜನರೇಟ್ ಮಾಡಿ ಕೊಟ್ಟಿದೆ. ಕಂಪನಿಯ ROE 42% ನೋಡೋದಕ್ಕೆ ಸಿಕ್ಕಿದ್ರೆ ROCE 31% ಅಷ್ಟು ನೋಡೋದಕ್ಕೆ ಸಿಗುತ್ತೆ. ಹಾಗೆಯೇ ಪ್ರಮೋಟರ್ಸ್ಗಳು ಯಾವುದೇ ರೀತಿಯಲ್ಲಿ ಶೇರ್ಸ್ ಗಳನ್ನ ಪ್ಲೇಜ್ ಮಾಡಿಲ್ಲ. ಪ್ರಮೋಟರ್ ಹೋಲ್ಡಿಂಗ್ ನಮಗೆ 66% ಅಷ್ಟು ನೋಡೋದಕ್ಕೆ ಸಿಗುತ್ತೆ. 523 ಕೋಟಿಯಷ್ಟು ಸಾಲವನ್ನ ಕಂಪನಿ ಹೊಂದಿದ್ದಾರೆ. ಹಾಗೆ ಡೆಟ್ ಟು ಈಕ್ವಿಟಿ ರೇಷಿಯೋ 0.78% ನೋಡೋದಕ್ಕೆ ಸಿಗುತ್ತೆ. ಯಾವುದೇ ಒಂದು ಕಂಪನಿಯ ಡೆಟ್ ಟು ಈಕ್ವಿಟಿ ರೇಷಿಯೋ 1% ಗಿಂತ ಕಡಿಮೆ ಇದ್ರೆ ಅದನ್ನ ಅಕ್ಸೆಪ್ಟಬಲ್ ಡೆಟ್ ಟು ಈಕ್ವಿಟಿ ರೇಷಿಯೋ ಅಂತ ಕನ್ಸಿಡರ್ ಮಾಡಬಹುದಾಗುತ್ತೆ. ಓವರ್ ಆಲ್ ಒಳ್ಳೆ ಒಂದು ಫಂಡಮೆಂಟಲ್ಸ್ ಇರುವಂತಹ ಕಂಪನಿ ಆಗಿರುತ್ತೆ. ಹಾಗೆ ನಾವು ಇಯರ್ ಆನ್ ಇಯರ್ ಸೇಲ್ಸ್ ಮತ್ತೆ ಪ್ರಾಫಿಟ್ಸ್ ಅನ್ನ ಅಬ್ಸರ್ವ್ ಮಾಡಿದಾಗ ಸೇಲ್ಸ್ ನಲ್ಲಿ ಇಯರ್ ಆನ್ ಇಯರ್ ಒಳ್ಳೆ ಒಂದು ಗ್ರೋತ್ ನೋಡೋದಕ್ಕೆ ಸಿಗ್ತದೆ. ಅದೇ ರೀತಿಯಲ್ಲಿ ನೆಟ್ ಪ್ರಾಫಿಟ್ಸ್ ಕೂಡ ಇಯರ್ ಆನ್ ಇಯರ್ ಗ್ರೋ ಆಗಿದೆ. ಸೊ ಪ್ರಾಫಿಟ್ಸ್ ನಲ್ಲಿ ಸೇಲ್ಸ್ ನಲ್ಲಿ ಒಳ್ಳೆ ಒಂದು ಗ್ರೋತ್ ನೋಡೋದಕ್ಕೆ ಸಿಗ್ತದೆ. ಅದೇ ರೀತಿಯಲ್ಲಿ ರೆವೆನ್ಯೂ ಕೂಡ ಇಯರ್ ಆನ್ ಇಯರ್ ಗ್ರೋ ಆಗಿದೆ. 4 ವರ್ಷದ CAGR ಅನ್ನ ಅಬ್ಸರ್ವ್ ಮಾಡಿದಾಗ ಪ್ರಾಫಿಟ್ 81% ನ CAGR ನೊಂದಿಗೆ ಗ್ರೋ ಆಗ್ತಿದ್ರೆ ನೆಟ್ ಸೇಲ್ಸ್ ನಲ್ಲಿ 22% ಗ್ರೋತ್ ನೋಡೋದಕ್ಕೆ ಸಿಗ್ತದೆ. ಹಾಗೆ ಕಂಪನಿಯ ROE ROCE ಅನ್ನ ಅಬ್ಸರ್ವ್ ಮಾಡಿದಾಗ ROE ROCE ನಲ್ಲಿ ಕೂಡ ಇಯರ್ ಆನ್ ಇಯರ್ ಗ್ರೋತ್ ನೋಡೋದಕ್ಕೆ ಸಿಗ್ತದೆ. ROCE 30% ಅರೌಂಡ್ ಅಲ್ಲಿ 2023ರಲ್ಲಿ ನೋಡೋದಕ್ಕೆ ಸಿಕ್ಕಿತ್ತು. ಹಾಗೆ ROE ಕೂಡ ಕಂಟಿನ್ಯೂಸ್ ಆಗಿ ಇನ್ಕ್ರೀಸ್ ಆಗ್ತದೆ. ಹಾಗೆ ಒಳ್ಳೆ ಒಂದು ಫ್ಯೂಚರ್ ಪ್ಲಾನ್ಸ್ ಗಳನ್ನು ಕೂಡ ಗ್ರಾವಿಟಾ ಇಂಡಿಯಾ ಹೊಂದಿದ್ದಾರೆ. ಕೇವಲ ಲೆಡ್ ಪ್ರೊಸೆಸಿಂಗ್ ಯೂನಿಟ್ ಆಗಿದ್ದಂಥ ಕಂಪನಿ ಅಲ್ಯೂಮಿನಿಯಂ ಬಿಸ್ನೆಸ್ಗೆ ಎಂಟ್ರಿಯನ್ನು ಕೊಟ್ಟರು. ಅದಾದಮೇಲೆ ಪ್ಲಾಸ್ಟಿಕ್ ರೀಸೈಕ್ಲಿಂಗ್ ಅನ್ನು ಮಾಡ್ತಿದ್ದಾರೆ. ನೆಕ್ಸ್ಟ್ ರಬ್ಬರ್, ಲೀಥಿಯಂ, ಸ್ಟೀಲ್, ಪೇಪರ್ ಈ ರೀತಿಯಲ್ಲಿ ಬೇರೆ ಬೇರೆ ವರ್ಟಿಕಲ್ಗಳಿಗೆ ಎಂಟ್ರಿಯನ್ನು ಕೊಡಬೇಕು ಅಂತ ಇದ್ದಾರೆ. 2027ರ ವೇಳೆಗೆ ಎಲ್ಲ ಇಂಡಸ್ಟ್ರಿಗೂ ಕೂಡ ನಾವು ಎಂಟ್ರಿಯನ್ನು ಕೊಡ್ತೀವಿ ಅಂತ ತಮ್ಮ ಒಂದು ಬಿಸ್ನೆಸ್ ಪ್ಲಾನ್ ಅನ್ನು ಗ್ರಾವಿಟಾ ಇಂಡಿಯಾ ಅನೌನ್ಸ್ ಮಾಡಿದ್ದಾರೆ. ಸೊ ಈಗೇನು ಲೆಡ್ ಮತ್ತು ಅಲ್ಯೂಮಿನಿಯಂ ಬಿಸ್ನೆಸ್ನಿಂದ 90% ಅಷ್ಟು ರೆವೆನ್ಯೂನ ಜನರೇಟ್ ಮಾಡ್ತಿದ್ದಾರೆ. ಅದನ್ನು 75%ಗೆ ಇಳಿಸುವಂಥ ಪ್ಲಾನ್ ಇದೆ. ರಬ್ಬರ್ ಆಗಿರ್ಬೋದು, ಪೇಪರ್ ಹಾಗೆ ಪ್ಲಾಸ್ಟಿಕ್ ನಿಂದ 25% ಅಷ್ಟು ರೆವೆನ್ಯೂ ಜನರೇಷನ್ ನ ಪ್ಲಾನ್ ಇದೆ ಅಂತ ಗ್ರಾವಿಟಾ ಇಂಡಿಯಾ ಹೇಳಿದ್ದಾರೆ. ಈ ಒಂದು ಟಾರ್ಗೆಟ್ ಅನ್ನ 2027ರ ವೇಳೆಗೆ ನಾವು ಅಚೀವ್ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಹಾಗೆ 600 ಕೋಟಿಯಷ್ಟು ಕೆಪೆಕ್ಸ್ ಪ್ಲಾನ್ ಅನ್ನು ಕೂಡ ಕಂಪನಿ ಹೊಂದಿದ್ದಾರೆ. ಹಾಗೆಯೇ ಮ್ಯಾನುಫ್ಯಾಕ್ಚರಿಂಗ್ ಕೆಪಾಸಿಟಿಯನ್ನ 4,25,000 ಮೆಟ್ರಿಕ್ ಟನ್ಗೆ ಇನ್ಕ್ರೀಸ್ ಮಾಡಬೇಕು ಅನ್ನೋದು ಕೂಡ ಕಂಪನಿಯ ಒಂದು ವ್ಯೂ ಆಗಿದೆ. ಹಾಗೆ 2027ರ ಫಿನಾನ್ಷಿಯಲ್ ಇಯರ್ನ ವೇಳೆಗೆ 25% ರೆವೆನ್ಯೂ ಹಾಗೆ 35% ಪ್ರಾಫಿಟಬಿಲಿಟಿ ಗ್ರೋತ್ ಅನ್ನು ಅಚೀವ್ ಮಾಡ್ತೀವಿ ಅಂತ ಕೂಡ ಕಂಪನಿ ಹೇಳಿದ್ದಾರೆ. ಸೊ ನೋಡಬೇಕಾಗುತ್ತೆ, ಬಿಸ್ನೆಸ್ ಇದೇ ರೀತಿಯಲ್ಲಿ ಸ್ಟ್ರಾಂಗ್ ಆಗಿ ಇದ್ರೆ ಇವರ ಪ್ಲಾನ್ಸ್ಗಳನ್ನ ಕಂಪನಿ ಅಚೀವ್ ಮಾಡುವಂಥ ಚಾನ್ಸಸ್ ಇದೆ. ಸೊ ಬಿಸ್ನೆಸ್ ಸೆಗ್ಮೆಂಟ್ ಸ್ಟ್ರಾಂಗ್ ಆಗಿ ಕಾಣಿಸುತ್ತೆ. ಬೇರೆ ಬೇರೆ ಇಂಡಸ್ಟ್ರಿ ವರ್ಟಿಕಲ್ಗಳಿಗೆ ಎಂಟ್ರಿಯನ್ನು ತಗೋಬೇಕು ಅಂತ ಕೂಡ ಇದ್ದಾರೆ. ಸೊ ಪ್ಲಾನ್ನ ಪ್ರಕಾರ ಎಲ್ಲ ವರ್ಟಿಕಲ್ಗಳಲ್ಲಿ ಕಂಪನಿ ಕೆಲಸ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡ್ರೆ ಪ್ರಾಫಿಟ್ನಲ್ಲಿ ಇನ್ನಷ್ಟು ಗ್ರೋತ್ನ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಸೊ ಫೈನಲ್ ಆಗಿ ಗ್ರಾವಿಟಾ ಇಂಡಿಯಾನ ನಾವು ಬೈ ಮಾಡ್ಕೋಬೋದಾ ಅಂದರೆ ಸ್ಟಾಕ್ ಪ್ರೈಸ್ನಲ್ಲಿ ರೀಸೆಂಟ್ ಟೈಮ್ನಲ್ಲಿ ತುಂಬಾನೇ ಜಂಪ್ ನೋಡೋದಕ್ಕೆ ಸಿಕ್ಕಿದೆ. ಸೊ 2022ರ ಡಿಸೆಂಬರ್ನಲ್ಲಿ ಅಂದರೆ 1 ವರ್ಷದ ಹಿಂದೆ ಗ್ರಾವಿಟಾ ಇಂಡಿಯಾ 300 ರೂಪಾಯಿ ಅರೌಂಡಲ್ಲಿ ಟ್ರೇಡ್ ಆಗ್ತಿತ್ತು. ಸೊ ಕಳೆದ 4 ಕ್ವಾರ್ಟರ್ಗಳಲ್ಲಿ ಒಳ್ಳೆ ಒಂದು ರಿಸಲ್ಟ್ ಅನ್ನು ಕಂಪನಿ ಡಿಕ್ಲೇರ್ ಮಾಡಿದ್ದಾರೆ. ಅದರಿಂದ ಸ್ಟಾಕ್ ಪ್ರೈಸ್ನಲ್ಲಿ ಕೂಡ ಜಂಪ್ ನೋಡೋದಕ್ಕೆ ಸಿಕ್ಕಿದೆ. ಸೊ ಮಾರ್ಕೆಟ್ ಕೂಡ ಈಗ ಆಲ್ ಟೈಮ್ ಹೈ ಹತ್ರ ಟ್ರೇಡ್ ಆಗ್ತದೆ. ಸ್ಮಾಲ್ ಕ್ಯಾಪ್ ಸ್ಟಾಕ್ಗಳು ಕೂಡ ತುಂಬಾನೇ ರನ್ ಆಗಿದಾವೆ. ಸೊ ಅದೇ ರೀತಿಯಲ್ಲಿ ಈ ಒಂದು ಸ್ಟಾಕ್ನಲ್ಲಿ ಕೂಡ ತುಂಬಾನೇ ಜಂಪ್ ನೋಡೋದಕ್ಕೆ ಸಿಕ್ಕಿದೆ. ಹಾಗೆ ಯಾವುದೇ ಒಂದು ಪರ್ಟಿಕ್ಯುಲರ್ ಸ್ಟಾಕ್ನಲ್ಲಿ ಈ ರೀತಿಯ ಜಂಪ್ ಇದೆ ಅಂದಿದ ತಕ್ಷಣ ಎಲ್ಲ ಸ್ಟಾಕ್ಗಳನ್ನು ಪೋರ್ಟ್ಫೋಲಿಯೋದಲ್ಲಿ ಆ್ಯಡ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಬಿಸ್ನೆಸ್ ಪ್ರೋಸೆಸನ್ನು ಅರ್ಥ ಮಾಡ್ಕೋಬೇಕಾಗುತ್ತೆ. ಕಂಪನಿ ಕ್ವಾರ್ಟರ್ಲಿ ಯಾವ ರೀತಿಯ ಪರ್ಫಾರ್ಮೆನ್ಸನ್ನು ಕೊಡ್ತಿದೆ ಅದನ್ನು ನಾವು ಅಬ್ಸರ್ವ್ ಮಾಡ್ತಿರ್ಬೇಕಾಗುತ್ತೆ. ಆ ಎಲ್ಲ ಫ್ಯಾಕ್ಟರ್ಗಳನ್ನು ಗಮನದಲ್ಲಿ ಇಟ್ಕೊಂಡು ಆಮೇಲೆ ನಾವು ಸ್ಟಾಕನ್ನು ಬೈ ಮಾಡ್ಕೋಬೇಕಾಗುತ್ತೆ. ಸೊ ನೀವು ಸ್ಮಾಲ್ ಕ್ಯಾಪ್ ಗ್ರೋತ್ ಸ್ಟಾಕನ್ನು ಹುಡುಕ್ತಿದ್ರೆ ಅಂದರೆ ಗ್ರಾವಿಟಾ ಇಂಡಿಯಾ ಕೂಡ ಒಂದು ಆಪ್ಷನ್ ಆಗುತ್ತೆ. ಸ್ಟಾಕ್ ಪ್ರೈಸ್ನಲ್ಲಿ ಏನಾದರೂ ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದ್ರೆ ಹಾಗೆ ಇವರ ಬಿಸ್ನೆಸ್ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿ ಇದ್ರೆ ಖಂಡಿತವಾಗ್ಲೂ ಗ್ರಾವಿಟಾ ಇಂಡಿಯಾನ ನಿಮ್ಮ ಪೋರ್ಟ್ಫೋಲಿಯೋ ಪಾರ್ಟ್ ಕೂಡ ನೀವು ಮಾಡ್ಕೋಬೋದಾಗುತ್ತೆ. ಸೊ ಈ ಒಂದು ಕಂಪನಿಯ ಫಂಡಮೆಂಟಲ್ ಅನಾಲಿಸಿಸ್ ನಿಮಗೆ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಕಂಪನಿ ಫಂಡಮೆಂಟಲ್ ಅನಾಲಿಸಿಸ್ ಮತ್ತು ಮಾರ್ಕೆಟ್ ಓವರ್ ವ್ಯೂಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.